ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆ, ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನೇನು ಕತೆ ಇದೆ ಇದರಲ್ಲಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭಾಗ್ಯನ ಮಾವ ಅಂದರೆ ಆದಿ ಅಪ್ಪಂಗೆ ಆ ವಿಷಯ ಹೇಳಬೇಕು. ಕನ್ನಿಕಾ ಈ ಥರ ಲವ್ ಮಾಡ್ತಿದ್ದಾಳೆ ಅನ್ನೋ ವಿಷಯನ ಹೇಳಬೇಕು. ಅದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಅವರು ಭಾಗ್ಯ ಮಾಡ್ತಿರೋ ಬಿಸ್ನೆಸ್ಸು ತುಂಬ ಹೈಯಾಗಿ ಹೋಗ್ತಾ ಇರುತ್ತೆ. ಅದರಲ್ಲಿ ಕಿಶೋರ ಕೂಡ ಒಂದು ಪಾತ್ರ, ಮ್ಯಾನೇಜರ್ ಆಗಿ ಒಂದು ಡ್ಯೂಟಿ ಮಾಡೋಕ್ಕೆ ಅಂತ ಅವಳ ಕಂಪ್ನಿನಲ್ಲಿ ಸೇರಿಕೊಂಡಿರ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ಕಿಶೋರಪ್ಪ ಅಂದರೆ ಆದಿ ಅಪ್ಪ ಹೇಳ್ತಾನೆ, ಅವ್ನು ನಿನ್ನ ಗಂಡ ಹೊರಗಡೆ ಹೋಗಿ ಅವ್ನು ಡ್ಯೂಟಿ ಮಾಡ್ತಾನೆ, ನೀನು ಮನೆಯಲ್ಲಿ ತನ್ಮಯಿ ಒಬ್ಬನೇ ಇರ್ತಾನೆ ಆಟ ಆಡೋಕ್ಕೆ, ಅವನಿಗೆ ಇನ್ನೊಂದು ಜೊತೆ ಬೇಕಲ್ವಾ, ಅದಕ್ಕೆ ನೀನು ಒಂದು ತಯಾರಿ ಮಾಡು ಅಂತ ಹೇಳ್ತಾನೆ. ಆವಾಗ ಏನು ಮಾವ ನೀವು ಅಂತ ಪೂಜಾ ಕೇಳ್ತಾಳೆ. ಆವಾಗ ಅವ್ರ ಮಾವ ಈ ರೀತಿ ಹೇಳ್ತಾನೆ, ತನ್ಮಯಿ ಒಬ್ಬನೇ ಆಟ ಆಡ್ತಿರ್ತಾನೆ, ಅವನ ಜೊತೆಗೆ ಒಂದು ಬೇಕಲ್ವಾ, ಅದಕ್ಕೇ ನೀನು ಅದನ್ನು ತಯಾರಿ ಮಾಡು ಅಂತ ಹೇಳ್ತಾನೆ. ಅವಳು ನಾಚಿಕೊಂಡು ನೀರು ಹಾಕ್ತಾಳೆ, ಗಂಡ ಹೆಂಡ್ತಿ ಇಬ್ಬರೂ. ಆಮೇಲೆ ಅವರು ಇದನ್ನು ಕೇಳಿಸ್ಕೊಂಡು ಆದಿ ಮತ್ತು ಭಾಗ್ಯ ಮುಖ ನೋಡ್ಕೊಂಡು ನಗಾಡ್ತಾ ಇರ್ತಾರೆ. ಜೊತೆಗೆ ಕಿಶೋರ ಮತ್ತು ಪೂಜನೂ ಕೂಡ ಮುಖ ನೋಡಿ ನಗ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಈ ಕಡೆ ಆದಿ ಅಪ್ಪನಿಗೆ ಹೇಳ್ತಾನೆ, ಕನ್ನಿಕಾ ಯಾರನ್ನ ಲವ್ ಮಾಡ್ತಿದ್ದಾಳೆ ಅಪ್ಪ, ಅವಳಿಗೆ ಮದುವೆ ಮಾಡಬೇಕು. ಯಾರು ಅಂತ ಹೇಳಿದ್ರೆ ಅವಳು ಹೇಳಲ್ಲ, ಯಾರು ಏನು ಅಂತ ಕೇಳಾಯಿತು. ನಾನು ಭಾಗ್ಯ ಅವರಿಬ್ಬರು ಕೇಳಿದು, ಆದರೆ ಅವಳು ಏನೂ ಹೇಳ್ತಾ ಇಲ್ಲ. ಅಪ್ಪ ನೀವಾದರೂ ಕೇಳಿ ಅಂತ ಹೇಳ್ತಾನೆ. ಹೌದಾ, ಈ ವಿಷಯ ನನಗೆ ಗೊತ್ತೇ ಆಗಿಲ್ವಲ್ಲ, ಆಯಿತು ಕೇಳೋಣ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಭಾಗ್ಯ ಹೇಳ್ತಾಳೆ, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಆ ವಿಷಯ ತಿಳ್ಕೊಬೇಕು ಅಂದರೆ, ಈಗ ಇಷ್ಟೋ ವಿಷಯ ತಿಳ್ಕೊಂಡಿದ್ದೀನಿ, ಆ ವಿಷಯ ತಿಳ್ಕೊಬೇಕು ಅಂದರೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಆ ಪ್ರಕಾರ ಹೋದರೆ ಅವಳು ಯಾರನ್ನು ಲವ್ ಮಾಡ್ತಿದ್ದಾಳೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಫೋನಲ್ಲಿ ಹೇಳ್ತಾ ಇರ್ತಾಳೆ ಅಕ್ಷತಂಗೆ, ಈಗ ಚೆಕ್ ಕೊಟ್ಟಿದ್ದು ಚೆಕ್ ಕೊಟ್ಟಿದ್ದು ಕಳೆದೋಯ್ತು, ಇವಾಗ ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಅಕ್ಷತ ಬೈತಾ ಇರ್ತಾಳೆ, ನಿನಗೆ ಗೊತ್ತಾಗಲಿಲ್ವ ನಿನಗಷ್ಟು, ನೀನು ಸುಮ್ಮನೆ ಇರಬಾರ್ದ, ಚೆಕ್ ತೀಸ್ಕೊಂಡು ಸರಿ ಇಟ್ಕೊಳಕ್ಕಾಗಲಿಲ್ವ, ನೀನು ಏನಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತಾಳೆ. ಆವಾಗ ಇಲ್ಲಿ ಬಂದು ಭಾಗ್ಯ ಆ ಚೆಕ್ಕನ್ನು ಕೊಡೋದಕ್ಕೆ ಅಂತ ಬರ್ತಾಳೆ. ಆವಾಗ ಕನ್ನಿಕಾ, ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಅವ್ರನ್ನ ಕರ್ಕೊಂಡು ಬಾ ಮನೆಗೆ, ಅವ್ರ ಜೊತೆ ಮಾತಾಡಬೇಕು, ಅವ್ರನ್ನ ನೋಡೋಣ, ಹುಡುಗನ ಅಪ್ಪ ಅಮ್ಮ ಎಲ್ಲರನ್ನೂ ಬರೋಕ್ಕೆ ಹೇಳು ಅಂತ ಹೇಳ್ತಾಳೆ. ನೀನು ಯಾವಳೆ ಅದನ್ನೆಲ್ಲ ಕೇಳೋಕ್ಕೆ, ನಿನಗೇನೇ ಹಕ್ಕಿದೆ, ನೀನು ಯಾವಳೆ ಅವಳು ಅಂತೇಳಿ ಭಾಗ್ಯಂಗೆ ಬೈತಾಳೆ. ಆಮೇಲೆ ಭಾಗ್ಯ ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ. ಅಷ್ಟೊತ್ತಿಗೆ ಕನ್ನಿಕಾ ಅವಳಿಗೆ ಬೈದ್ಬಿಟ್ಟು ಚೆಕ್ ಇಸ್ಕೊಂಡು ಭಾಗ್ಯ ಹೇಳ್ತಾಳೆ, ಇವಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲ, ಇವಳು ಏನಕ್ಕೆ ಹಿಂಗೆ ಮಾಡ್ತಾಳೆ ಅಂತೇಳಿ ಅವಳು ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಆಮೇಲೆ ಈ ಕಡೆ ಇವಳು ಮೀನಾಕ್ಷಿ ಸಿಟ್ಕೊಂಡು ಬಂದು ಇಲ್ಲಿ ಸೋಫಾ ಮೇಲೆ ಕೂತಿರ್ತಾಳೆ. ಅಷ್ಟೊತ್ತಿಗೆ ಆದಿ ಒಳಗಡೆ ಬರ್ತಾನೆ. ಆದಿಗೆ ಹೇಳ್ತಾ ಇರ್ತಾಳೆ ಏನೋ. ಅಷ್ಟೊತ್ತಿಗೆ ಈ ಭಾಗ್ಯ ಏನೋ ಡಿಸೈನ್ ಮಾಡಿಕೊಂಡು ತೋರಿಸೋದಕ್ಕೆ ಬರ್ತಾಳೆ ಗಂಡಂಗೆ. ಆದಿಯವರೇ ನೋಡಿ, ಡಿಸೈನ್ ಮಾಡ್ಕೊಂಡು ಬಂದಿದ್ದೀನಿ, ಇದು ತುಂಬ ಚೆನ್ನಾಗಿದೆಯಾ, ಹೇಗೆ, ಚೆನ್ನಾಗಿಲ್ವೋ ಹೇಳಿ ಅಂತಾಳೆ. ಆದಿ ನೋಡ್ಬಿಟ್ಟು ಸೂಪರಾಗಿದೆ, ಚೆನ್ನಾಗಿದೆ ಅತ್ತೆ, ನೋಡಿ ಅತ್ತೆ ಚೆನ್ನಾಗಿದೆ ಅಂತ ತೋರಿಸ್ತಾನೆ. ಆವಾಗ ಅವಳು ಮುಖ ಈ ಕಡೆಗೆ ಹಾಕ್ಕೊಂಡು ಕೂತ್ಕೊಂಡಾಗ ಆದಿಗೆ ಗೊತ್ತಾಗ್ಬಿಡುತ್ತೆ. ಆದಿ ಸುಮ್ಮನಾಗ್ತಾನೆ, ಕೊಟ್ಟು ಕಳಿಸ್ತಾನೆ. ಇವಳು ಮೇಲ್ಗಡೆ ಹೋಗಿಬಿಟ್ಟು ಸ್ಟೆಪ್ ಹತ್ತಿ ಮೇಲೋಗಿ, ಅಲ್ಲಿ ನಾನು ಎಷ್ಟು ಹೇಳಿದ್ದೀನಿ ಹೊರಗಡೆ ಹೋಗಿ ಕೆಲಸ ಮಾಡಬೇಡ, ಹಾಗೆ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಂತ ಎಷ್ಟು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ, ಅವಳು ಏನಕ್ಕೆ ಹಿಂಗೆ ಮಾಡ್ತಿದ್ದಾಳೆ ಅಂತೇಳಿ ಮೀನಾಕ್ಷಿ ಇದು ಮಾಡ್ತಿರ್ತಾಳೆ. ಇಲ್ಲಿ ಆದಿ ಮತ್ತು ಭಾಗ್ಯ ಇಬ್ಬರೂ ಹೋಗಿ ಅವ್ರ ಮಾವನ್ನ ನೋಡಿಕೊಂಡು, ಪರವಾಗಿಲ್ಲ ಈಗ ಚೆನ್ನಾಗಾಗಿದ್ದಾರೆ, ಖುಷಿ ಆಯಿತು ನೋಡಿ, ಪರವಾಗಿಲ್ಲ ಇಂಪ್ರೂವ್ ಆಯಿತು, ಈಗ ನಾಳೆ ಡಿಸ್ಚಾರ್ಜ್ ಆದರೆ ಎಲ್ಲಿಗೆ ಕರ್ಕೊಂಡು ಹೋಗೋದು ಅವ್ರನ್ನ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಆದಿ ನಮ್ಮನೆಗೆ ಬಂದುಬಿಡಲಿ ಅಂತ ಹೇಳ್ತಾನೆ. ಅಲ್ಲಿ ಸೂರ್ಯ ವಂಶ ಮನೆಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಶ್ರೇಷ್ಠ ಇದ್ದಾಳೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಈಗ ಏನು ಮಾಡೋದು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಆವಾಗ ಆದಿ ಅವರು ಅತ್ತೆ ಮಾವ ಇಬ್ಬರು ನಮ್ಮನೆಗೆ ಬಂದುಬಿಡಲಿ, ನಮ್ಮಲ್ಲೇ ಇರಲಿ, ಎಲ್ಲರೂ ಒಟ್ಟಿಗೆ ಇದ್ದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಆವಾಗ ಕಾಲೇಜ್ ಹತ್ರ ಹೋಗಿ ತನ್ವಿನೂ ಕರ್ಕೊಂಡು ಮಾವನ ನೋಡೋಕ್ಕೆ ಹೋಗಿ ಬರೋಣ ಅಂತ ಭಾಗ್ಯ ಹೇಳ್ತಾಳೆ. ಆವಾಗ ತನ್ವಿ ಕರೆಯೋಕ್ಕೆ ಅಂತ ಹೋದಾಗ, ತನ್ವಿ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅಂತೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ
ಅವಳು ಕಾಲೇಜ್ ಮುಗೀತು ಆಂಟಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತಾಳೆ. ತನ್ವಿ ಎಲ್ಲಿ ಅಂತ ಕೇಳಿದಾಗ ತನ್ವಿ ಕ್ಲಾಸ್ ಇದೆ ಅಂತಾಳೆ. ಹಂಗಂತ ಮಾತಾಡ್ತಾ ಇದ್ದಾಗಲೇ ಅಲ್ಲಿಗೆ ಹೋಗಿ ಕಾರ್ ನಿಲ್ಲಿಸ್ಕೊಳ್ತಾರೆ. ಕಾರ್ ನಿಲ್ಲಿಸಿದ ತಕ್ಷಣ ಅಯ್ಯೋ ಬಂದ್ರಲ್ಲಪ್ಪ ಏನು ಮಾಡೋದು ಅಂತ ಇವಳು ಯೋಚನೆ ಮಾಡ್ತಿರ್ತಾಳೆ ತನ್ವಿ ಫ್ರೆಂಡು. ಅಷ್ಟೊತ್ತಿಗೆ ಭಾಗ್ಯ ಇಳಿದ್ಬಿಟ್ಟು ನಿಜ ಹೇಳು, ನನಗೆ ಏನೋ ಅನುಮಾನ ಇದೆ, ನಿಜ ಹೇಳು ಎಲ್ಲಿ ತನ್ವಿ ಅಂತ ಕೇಳ್ತಾ ಇರ್ತಾಳೆ. ಆಮೇಲೆ ತನ್ವಿ ಅವಳು ಫ್ರೆಂಡ್ ಹೇಳಿರ್ತಾಳೆ ಹಿಂಗೆ ಕೆಫೆಲಿ ಕೆಲಸ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಇವಳು ಅಲ್ಲಿಗೆ ಹುಡ್ಕೊಂಡು ಹೋಗ್ತಾಳೆ. ಭಾಗ್ಯ ಹುಡ್ಕೊಂಡು ಹೋಗಿ ಇನ್ನೇನು ಹುಡ್ಕೊಂಡು ಹೋಗೋ ಟೈಮಿಗೆ ಮತ್ತು ಈ ಕಡೆ ಬಂದುಬಿಟ್ಟು ಇವಳು ಕನ್ನಿಕಾ ಲವರು ಮತ್ತು ಅಕ್ಷತಾ 3 ಜನ ಕೂತ್ಕೊಂಡು ಆಫೀಸಲ್ಲಿ ನಮ್ಮ ಮನೆಗೆ ಒಬ್ಬಳು ಬಂದುಬಿಟ್ಟಿದ್ದಾಳೆ ಭಾಗ್ಯ ಅಂತೇಳಿ, ಅವಳಿಂದ ನನಗೆ ತಲೆನೋವಾಗ್ಬಿಟ್ಟಿದೆ, ಏನು ಕರ್ಕೊಂಡು ಮದುವೆ ಮಾಡ್ಕೊಳ್ಳೋಕೆ ಕರ್ಕೊಂಬ ಅಂತ ಹಿಂಸೆ ಕೊಡ್ತಿದ್ದಾಳೆ. ಅವಳ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಲ್ಲ, ನನಗಂತೂ ತಲೆ ತಿಂತಿದ್ದಾಳೆ ಅಂದರೆ ಇನ್ನೂ ಒಳ್ಳೇದಾಯ್ತಲ್ಲ ಬಿಡು, ಮದುವೆನೂ ಆಗೋಗುತ್ತೆ ನಿನಗೂ ಅವನಿಗೂ ಅಂತ ಹೇಳ್ತಾಳೆ. ಆಮೇಲೆ ಇದಕ್ಕೆ ನಮ್ಮಪ್ಪ ಒಪ್ಪಲ್ಲ ಅಂದಾಗ ನಾನಿದ್ದೀನಲ್ಲ ಒಪ್ಪಿಸ್ತೀನಿ ಅಂತ ಅಕ್ಷತಾ ಹೇಳ್ತಾಳೆ. ಆವಾಗ ಇವರಿಬ್ಬರು ಫೋರ್ಜರಿ ಮಾಡಿ ಅವ್ನು ಬಡವ, ಅವ್ನು ಏನು ಇಲ್ದಿದ್ದನಿಗೆ ಅವಳನ್ನ ಕಟ್ಟಬೇಕು ಅಂತ ಅಕ್ಷತನ ಪ್ಲ್ಯಾನ್ ಆಗಿರುತ್ತೆ. ಯಾಕೆಂದರೆ ಆಸ್ತಿ ಹೊಡೆಯೋ ಪ್ಲ್ಯಾನು ಇವಳ್ದು. ಅಕ್ಷತಂದು ಆಸ್ತಿ ಎಲ್ಲ ನನ್ನ ಕೈಗೆ ಬರಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಆ ದಿನ ಹೆಂಗಾರು ಯಾಮರ್ಸ್ಬೋದು, ಕನ್ನಿಕನ ಯಾಮರ್ಸೋದು ಕಷ್ಟ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ಇವಳೊಬ್ಬಳನ್ನ ಅವಳ ಕಡೆ ಮಾಡ್ಕೊಂಬಿಟ್ರೆ ಆಸ್ತಿ ಎಲ್ಲ ಹೊಡಿಬೋದು ಅನ್ನೋದು ಈ ಅಕ್ಷತಂದು ಐಡಿಯಾ ಆಗಿರುತ್ತೆ. ಹಾಗಾಗಿ ಇವಳು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಅದೇ ಪ್ಲ್ಯಾನಿಗೆ ಅವಳು ಸಿಗಾಕೋತಾಳೆ. ಇವಳು ಒಂದು ಹುಡುಗನ ಬಿಡ್ತಾಳೆ, ಆ ಹುಡುಗನ ಅವಳು ಲವ್ ಮಾಡೋಂಗೆ ಮಾಡಿರ್ತಾಳೆ. ಹೀಗಾಗಿ ಆಮೇಲೆ ಈ ಕಡೆ ಭಾಗ್ಯ ಹುಡ್ಕೊಂಡು ಹೋಗ್ತಾಳೆ ಕೆಫೆಗೆ. ಹುಡ್ಕೊಂಡು ಹೋಗಿದ್ದಕ್ಕೂ ಈ ಶ್ರೇಷ್ಠ ಮತ್ತು ಲಾಯರ್ ಬಂದು ಅಲ್ಲಿ ಕೂತ್ಕೊಂಡು ತಾಂಡವ ಹೇಳ್ತಾನೆ ಅಂತ ಒಂದು ಮಾತನ್ನು ಕೇಳಬೇಡಿ ಲಾಯರ್ ನೀವು, ನನಗೆ ಆ ಮನೆ ಬೇಕು, ಆ ಮನೆ ನನಗೆ ಬಿಟ್ಕೊಡೋಕ್ಕೆ ನಾನು ಸಾಧ್ಯನೇ ಇಲ್ಲ, ನನಗೆ ಬೇಕು ಅಂತ. ಆವಾಗ ಇವಳು ತನ್ವಿ ಮರೆಯಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊಂಡು ಏನು ಈ ಥರ ಪ್ಲ್ಯಾನ್ ಎಲ್ಲ ಮಾಡ್ತಿದ್ದೀರಾ, ತಪ್ಪು ಶ್ರೇಷ್ಠ ಆಂಟಿ ನೀವು ಮಾಡ್ತಿರೋದು ಅಂತೇಳ್ಬಿಟ್ಟು ಬಂದು ಕೇಳೋಕ್ಕೆ ಬರ್ತಾಳೆ. ಕೇಳೋಕ್ಕೆ ಬಂದಾಗ ಕೈ ಎತ್ತಿ ಸರಿಯಾಗಿ ಕೆನ್ನೆಗೆ ಬಾರ್ಸೋಕ್ಕೆ ಹೋಗ್ತಾಳೆ ಶ್ರೇಷ್ಠ. ಬಾರ್ಸೋಕ್ಕೆ ಹೋಗಿದ್ದಕ್ಕೂ ಭಾಗ್ಯ ಬಂದು ಹಿಡಿದು ಕೈ ಹಿಡ್ಕೊಂಡಿದ್ದಕ್ಕೂ ಕರೆಕ್ಟಾಗುತ್ತೆ. ಅಲ್ಲಿವರೆಗೆ ಕತೆ ಮುಂದೆ ಹೋಗಿದೆ. ಇನ್ನು ನಾಳೆ ಇನ್ನೇನು ಕತೆ ಮುಂದಕ್ಕೆ ಹೋಗುತ್ತೆ ನಾಳಿನ ಎಪಿಸೋಡಲ್ಲಿ ಫುಲ್ ಡೀಟೇಲ್ ನಾವು ನೋಡ್ಬೋದು. ಕೈ ಹಿಡ್ಕೊಂಡ ತಕ್ಷಣ ಇವಳು ತಪ್ಪಿಬ್ಬಾಗೋಯ್ತಾಳೆ, ಹೇಗೆ ಬಂದಳು ಭಾಗ್ಯ ಇಲ್ಲಿಗೆ ಅಂತೇಳ್ಬಿಟ್ಟು ಶಾಕಾಗಿ ನಿಂತ್ಕೋತಾಳೆ. ಆವಾಗ ಏನು ಹೇಳಬೇಕು ಅಂತನೋ ಶ್ರೇಷ್ಠಗೆ ಗೊತ್ತಾಗಲ್ಲ. ಲಾಯರು ಸುಮ್ಮನೆ ನಿಂತಿರ್ತಾನೆ. ಮತ್ತು ಭಾಗ್ಯ ಶ್ರೇಷ್ಠ ಅಂತ ಕೂಗ್ಕೊಂಡು ಹೋಗಿ ಕೈ ಹಿಡಿತಾಳೆ. ಆಮೇಲೆ ಕೈ ಹಿಡ್ಕೊಂಡಾಗ ಶ್ರೇಷ್ಠಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತನ್ವಿ ಮಾತ್ರ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಶ್ರೇಷ್ಠ ಆಂಟಿ ನಮ್ಮನ್ನು ಹಾಳು ಮಾಡಿದ್ದು ಅಲ್ದಲೇ ಈಗ ಈ ಪ್ಲ್ಯಾನ್ ಬೇರೆ, ಮನೆ ಮಾರೋ ಪ್ಲ್ಯಾನ್ ಬೇರೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಅವಳು ಶ್ರೇಷ್ಠನ ಮೇಲೆ ಸಿಟ್ಟು ಮಾಡಿಕೊಂಡು ದಬಾಯಿಸೋಕ್ಕೆ ಅಂತ ಹೋದಾಗ ಅವಳು ಕೆನ್ನೆಗೆ ಹೊಡೆಯೋಕ್ಕೆ ಹೋಗ್ತಾಳೆ. ಆವಾಗ ಭಾಗ್ಯ ಅಲ್ಲಿಗೆ ಬರ್ತಾಳೆ. ಇವಳು ತನ್ವಿಗೆ ಭಾಗ್ಯ ಅಮ್ಮ ಹೆಂಗೆ ಇಲ್ಲಿಗೆ ಬಂದಳು ಅಂತ ಇವಳು ಶಾಕ್ ಆಗ್ತಾಳೆ. ಇವಳಿಗೆ ಕೈ ಹೊಡೆಯೋಕ್ಕೆ ಹೋದಾಗ ಅವಳು ಶಾಕ್ ಆಗ್ತಾಳೆ. ಏನು ಇದು ಭಾಗ್ಯ ಹೆಂಗೆ ಬಂದಳು ಇಲ್ಲಿಗೆ, ಹೇಗೆ ಬಂದಳು ಅಂತ ಇಬ್ಬರೂ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಕತೆ ಎಂಡ್ ಆಗಿದೆ. ನಾಳೆ ಮತ್ತೆ ಮುಂದುವರಿಯುತ್ತೆ. ನಾಳೆ ಏನು ಎಪಿಸೋಡು, ಹೇಗೆ ಕತೆ ಮೂವ್ ಆಗುತ್ತೆ, ನಾಳಿನ ಎಪಿಸೋಡಲ್ಲಿ ಫುಲ್ಲು ಡೀಟೇಲ್ಸ್ ನೋಡ್ಬೋದು. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೀವು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿದವರು ನಾಳೆ ಅದನ್ನು ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.